ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಆರ್ ಫ್ಯಾಮಿಲಿ ನೆಸ್ಟ್ ವ್ಲಾಗ್ಸ್. ಇವತ್ತು ನಾನು ಮೆಡಿಕಲಲ್ಲಿ ಕುತ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಮಾಡ್ತಿರೋಂಥ ಉದ್ದೇಶ ಇಷ್ಟೇ, ಏನು ಅಂತಂದರೆ ಮಾಡುವಂಥ ಒಂದು ಪ್ರಮೇಯ ಬಂದಿದೆ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾನು ಮಾತಾಡ್ತಿರೋದು ರಕ್ಷಿತಾ ಶೆಟ್ಟಿ ಬಗ್ಗೆ. ಏನು ಅಂತಂದರೆ ತುಂಬಾ ಖುಷಿ ಆಯಿತು. ಮೊನ್ನೆ ದಿನ ರಕ್ಷಿತಾ ಶೆಟ್ಟಿ ಬಿಗ್ ಬಾಸಿಗೆ ಸೆಲೆಕ್ಷನ್ ಆಗಿದ್ದಾಳೆ ಅಂತ ಹೇಳಿ. ಬಟ್ ಅದರ ಹಿಂದೆ ಒಂದು ಭಯನೂ ಇತ್ತು ನನಗೆ. ಅಂದರೆ ಕನ್ನಡನೂ ಕರೆಕ್ಟಾಗಿ ಮಾತಾಡೋದಿಲ್ಲ, ಈ ಹುಡುಗಿ ಹೇಗೆ ಸರ್ವೈವ್ ಆಗುತ್ತೆ ಅಲ್ಲಿ ಹೋಗಿ ಅಂತ ಹೇಳಿ. ಬಟ್ ನಿನ್ನೆ ನ್ಯೂಸ್ ಅಂದರೆ ನಾನು ಟಿ ವಿ ಎದುರಲ್ಲೇ ಇದ್ದೇನೆ. ನನಗೇ ಬೇಜಾರಾಗಿದೆ ತುಂಬ. ಬಿಗ್ ಬಾಸಲ್ಲಿ ರಕ್ಷಿತನ ಹೊರಗಡೆ ಹಾಕಿದ್ದಾರೆ ಅಂತ ಹೇಳಿ. ನಾನು ಫಸ್ಟ್ ಎಪಿಸೋಡ್ ಆಗುವಾಗ ಅಂದರೆ ನಿನ್ನೆ ಫಸ್ಟ್ ನಾನು ಟಿ ವಿ ನೋಡೋವಾಗ ನಾನು ಕಂಪ್ಲೀಟಾಗಿ ಅಂದರೆ ಇದು ನೋಡಲಿಲ್ಲ ನಾನು ಕಂಪ್ಲೀಟಾಗಿ ಎಪಿಸೋಡ್ ನೋಡಲಿಲ್ಲ, ಗೊತ್ತಾಯ್ತಾ. ಸೊ ನಾನು ನೋಡಿದ್ದು ಏನಂತಂದರೆ ಎಲ್ಲ ಇದಾಯ್ತಲ್ವ, ಸೆಕೆಂಡ್ ಶೋ ಸ್ಟಾರ್ಟ್ ಆಗುತ್ತೆ ಮತ್ತು ಆವಾಗ ನಾನು ನೋಡಿರೋದು. ಸೊ ಆವಾಗ ನೋಡ್ತೀನಿ ನಾನು, ಯಾಕೆ ರಕ್ಷಿತಾ ಶೆಟ್ಟಿ ಇಲ್ಲ ಅಂತ ಮಕ್ಕಳು ಹೇಳ್ತಾ ಇದ್ದಾರೆ ಅಂತ. ಬಟ್ ನಾನು ತುಂಬಾ ಕಡಿಮೆ ಟಿ ವಿ ಎಲ್ಲ ನೋಡೋದು. ಬಟ್ ನಾನು ರಕ್ಷಿತಾ ಶೆಟ್ಟಿ ಯಾಕಿಲ್ಲ ಅಂತ ಹೇಳಿ ನೋಡುವಾಗ ನನಗೆ ಒಂದು ಸತಿ ಶಾಕ್ ಆಯಿತು. ಇಲ್ಲ ಮೇಲೆ ನಾನು ಯಾವತ್ತೂ ಅಷ್ಟು ಲೇಟ್ ನೈಟ್ ಟಿ ವಿ ನೋಡೋದೇ ಇಲ್ಲ. ನಾನು ಟಿ ವಿ ನೋಡೋದೇ ಕಡಿಮೆ, ಅದರ ಲೇಟ್ ನೈಟ್ ಅಂತೂ ನಾನು ನೋಡೋದೇ ಇಲ್ಲ. ಸೊ ಆವಾಗ ನಾನು ನೋಡ್ತೀನಿ ರಕ್ಷಿತಾ ಶೆಟ್ಟಿನ ಎಲಿಮಿನೇಟ್ ಮಾಡ್ತಾ ಇದ್ದಾರೆ. ಯಾರು ಇರ್ತಾರೆ ಅವ್ರ ಹತ್ರ ಕೊಟ್ಟಿದ್ದಾರೆ, ಗೊತ್ತಾಯ್ತಾ, ಈ ಎಲಿಮಿನೇಷನ್ ಪ್ರೊಸೆಸ್. ಬಟ್ ಅದು ತುಂಬ ತಪ್ಪು ಮಾಡಿದ್ದೀರ ಬಿಗ್ ಬಾಸ್. ನೀವು ಅದರಲ್ಲಿ ನೀವೇ ಆಯ್ಕೆ ಮಾಡ್ಕೋಬೋದಿತ್ತು. ಯಾಕಂತಂದರೆ ಒಂದು ಯಾವುದೇ ಒಂದು ವ್ಯಕ್ತಿನೇ ಆಗಲಿ, ಒಂದು ಏನು ಹೇಳ್ತೀರಾ, ಒಂದು ಸ್ಟೇಜ್ ಮೇಲೆ ಹೋಗಿ ಅಲ್ಲಿಂದ ಮನೆ ಒಳಗಡೆ ಹೋಗಿ ಬಿಗ್ ಬಾಸ್ ಇದ್ದು ಅಲ್ಲಿಂದ ಫಸ್ಟ್ ಡೇನೇ ಹೊರಗಡೆ ಬರೋದು ಅಂತಂದರೆ ತುಂಬಾ ಅವಮಾನ. ಅದು ಅವಳ ಮನಸ್ಸಿಗೆ ಎಷ್ಟು ಆ ಪೆಟ್ಟು ಬಿದ್ದಿರ್ಬೋದು ಅಂತ ಹೇಳಿ ನೀವು ಒಂದು ಸತಿ ಆದರೂ ಯೋಚನೆ ಮಾಡಬೇಕು. ಒಂದನೇದು. ಎರಡನೇದು ಏನಂತಂದರೆ, ನಾನು ಬೆಳಿಗ್ಗೆಯಿಂದನೂ ರಕ್ಷಿತಂದು ತಂಗಿದು ಬ್ಲಾಗ್ ಇದೆ, ಮುನಿ ಬ್ಲಾಗ್ಸ್ ಅಂತ ಹೇಳಿ, ಅದರಲ್ಲೂ ನೋಡ್ತಾ ಇದ್ದೀನಿ ನಾನು. ಅದರಲ್ಲೂ ಅಪ್ಡೇಟ್ ಇಲ್ಲ. ಏನಾಗಿದೆ ಅಂತ ನನಗೂ ಗೊತ್ತಿಲ್ಲ. ಸೀಕ್ರೆಟ್ ರೂಮಲ್ಲಿ ಇಟ್ಟಿದ್ದೀರಾ ಅಥವಾ ವೈಲ್ಡ್ ಕಾರ್ಡ್ ಎಂಟ್ರಿನಲ್ಲಿ ಏನಾದರೂ ಒಳಗಡೆ ಕರ್ಕೋತೀರಾ, ಅದೂ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ದಯವಿಟ್ಟು ಕೇಳ್ಕೊಡ್ತಾ ಇದ್ದೀನಿ, ಅವಳಿಗೆ ಒಂದು ಚಾನ್ಸ್ ಕೊಟ್ಟು ನೋಡಿ. ನಿಮ್ಮ ಬಿಗ್ ಬಾಸ್ ಮನೆಯ ಇಷ್ಟು ಎಪಿಸೋಡ್ಸ್ ಹೇಗಿತ್ತೋ, ಅಂದರೆ ಇಷ್ಟು ಸೀಸನ್ಸ್ ಹೇಗಿತ್ತೋ, ಅದಕ್ಕಿಂತ ಒಳ್ಳೆ ಸೀಸನ್ ರಕ್ಷಿತಾ ಶೆಟ್ಟಿ ಹೊರಗಡೆ ತಂದೇ ತರ್ತಾಳೆ. ಬಿಕಾಸ್ ಅವಳಿದ್ದಲ್ಲಿ ನಗು ಇದ್ದೇ ಇರುತ್ತೆ. ಅವಳು ಸೀರಿಯಸ್ ಆಗಿ ಮಾತಾಡಿದ್ದೇ ಇಲ್ಲ ಯಾವತ್ತು. ಯಾರೂ ಹಾಗೆ ಅವಳದ್ದು ಬ್ಲಾಗ್ ನೋಡೋವಾಗ ಆಗಲಿ ಅಥವಾ ಅವಳದು ರೀಲ್ಸ್ ನೋಡೋವಾಗ ಆಗಲಿ ಒಂದು ಸತಿ ಆದರೂ ನೆಗಡ್ತಾರೆ. ವೆದರ್ ಇಟ್ ಈಸ್ ಅ ಟ್ರಾಲ್, ವೆದರ್ ಇಟ್ ಈಸ್ ಅ ರಿಯಲ್ ಬ್ಲಾಗ್ ಆರ್ ರೀಲ್, ನೆಗಡ್ತಾರೆ, ಆಯಿತಾ. ಬಿಕಾಸ್ ಆ ಹುಡುಗಿಗೆ ಗೊತ್ತಿಲ್ಲ ಯಾವ ಥರ ಮಾತಾಡೋದು ಅಂತ ಹೇಳಿ. ಯಾಕಂತಂದರೆ ಬಾಂಬೆಯಲ್ಲೇ ಹುಟ್ಟಿ ಬೆಳೆದ ಹುಡುಗಿ ಅವಳಿಗೆ ನಮ್ಮ ತುಳುನಾಡಿನ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ, ನಮ್ಮ ನಾಡಲ್ಲಿರಬೇಕು, ನಮ್ಮೂರಿದು ಅಂತ ಹೇಳೋ ಒಂದು ಅಭಿಮಾನ ಇದೆಯಲ್ಲ, ಅದು ನಿಜವಾಗ್ಲೂ ಗ್ರೇಟ್. ನಮ್ಮ ಊರು ಅಂತ ಹೇಳೋದನ್ನು ಒಂದು ಹೆಜ್ಜೆ ಮುಂದಿಟ್ಟು ನನ್ನ ಕರ್ನಾಟಕ ಇದು, ನಾನು ಕನ್ನಡ ಕಲಿಬೇಕು ಅಂತ ಹೇಳಿ ಹೋರಾಡ್ತಾ ಇರೋ ಒಂದು ಕನ್ನಡ ಕಲಿತಿರೋ ಒಂದು ಮುದ್ದು ಕುವರಿ ಅವಳಿಗೆ ಅವಕಾಶ ನೀವು ಕೊಡಲೇಬೇಕು ಬಿಗ್ ಬಾಸ್. ನಾನು ನನ್ನ ವ್ಲಾಗಿಂದ ಕೇಳ್ಕೊಳ್ತಿರೋದು ಇಷ್ಟೇ, ಅವಳಿಗೊಂದು ಅವಕಾಶ ಕೊಟ್ಟು ನೋಡಿ. ಕಂಪ್ಲೀಟಾಗಿ ಎಂಟರ್ಟೈನ್ಮೆಂಟ್ ನಿಮ್ಮ ಮನೆ ಒಳಗಡೆ ಇರುತ್ತೆ. ಹಾಗೆ ಮೊದಲು ನಾನು ಹೇಳ್ತಾ ಇದ್ದೆ, ಯಾಕಪ್ಪ ಈ ಹುಡುಗಿ ಈ ಥರ ಎಲ್ಲ ಮಾತಾಡ್ತದೆ, ಇವಳಿಗೆ ಯಾರೂ ಹೇಳೋದಿಲ್ವ ಮನೆಯಲ್ಲಿ ಹಾಗೆ ಹೀಗೆ ಅಂತ ಹೇಳಿ. ಬಟ್ ಟ್ರೋಲ್ ಮಾಡೋರು ಇದ್ದೇ ಇರ್ತಾರೆ. ಯೂಟ್ಯೂಬರ್ಸ್ ಟ್ರೋಲಿಂದನೇ ಮೇಲೆ ಬರೋದು ಅಂತ ಹೇಳಿ ಗೊತ್ತಿದೆ ಎಲ್ರಿಗೂ. ಬಟ್ ಎಲ್ಲರೂ ಟ್ರೋಲ್ ಆಗೋದಿಲ್ಲ. ಯಾಕಂತಂದರೆ ಟ್ರೋಲ್ ಆಗಬೇಕು ಅಂದರೆ ಅದಕ್ಕೂ ಒಂದು ಕೆಪಾಸಿಟಿ ಬೇಕು. ಟ್ರೋಲ್ ಮಾಡಿದ ಕೂಡಲೇ ನಾವೆಲ್ಲ ಯಾವ ಥರ ಅಂತಂದರೆ, ಟ್ರೋಲ್ ಮಾಡಿದ್ರಾ ಓಕೆ, ನಾವು ಆ ಥರ ಕಂಟೆಂಟ್ ಮಾಡೋದು ಬೇಡ ಅಂತ ಹೇಳಿ ಸೈಲೆಂಟ್ ಆಗ್ತೀವಿ. ಬಟ್ ನೀವು ಎಷ್ಟೇ ಟ್ರೋಲ್ ಮಾಡಿ ಐ ಡೋಂಟ್ ಕೇರ್ ಅಂತ ಹೇಳಿ ಮುಂದೆ ಹೋದ ಹುಡುಗಿ ನಮ್ಮ ತುಳುನಾಡ ರಕ್ಷಿತಾ. ಹಾಗೆ ರಕ್ಷಿತಾ ಅವರು ಇವರು ಅಂತ ಹೇಳೋದ್ರಕ್ಕಿಂತ ನಾನು ಇವಳು ಅಂತ ಹೇಳಿದರೆ ನನ್ನ ಮನೆ ಮಗಳಾಗಿ ಅವಳು ಉಳಿತಾಳೆ ಅಂತ ಹೇಳೋದು ನನ್ನ ಭಾವನೆ. ಸೊ ರಕ್ಷಿತಾ ಅವಳು ಯಾವ ಥರ ಮೆಂಟಾಲಿಟಿ ಹುಡುಗಿ ಅಂತಂತಂದರೆ, ಅವಳಿಗೆ ಒಳಗೊಂದು ಹೊರಗೊಂದು ಇಲ್ಲ. ನಾವು ತುಳುನಲ್ಲಿ ಕಲ್ಪಕೊಮ್ಮಟಿಗೆ ಇಜ್ಜಿ ಅಂತ ಹೇಳ್ತೇವೆ. ಅಂಥ ಹುಡುಗಿ ಅವಳು. ನಾನು ನೋಡಿದ ಪ್ರಕಾರ ಎಕ್ಸಾಕ್ಟ್ಲಿ ಅವಳಿಗೆ ಮಾತಾಡೋದ್ರಲ್ಲಿ ಕೆಲವು ಶಬ್ದದ ಅರ್ಥ ಗೊತ್ತಿಲ್ಲ. ಈ ಶಬ್ದ ನಾವು ಯೂಸ್ ಮಾಡಿದರೆ ಯಾವ ಥರ ಆಗುತ್ತೆ ಅಂತ ಹೇಳಿ ನಾವಾದರೆ ಎಡಿಟಿಂಗ್ ಮಾಡಿ ಹಾಕ್ತೀವಿ. ಈ ಥರ ಮಾತಾಡಬಾರ್ದಿತ್ತು ನಾವು ಅಂತ ಹೇಳಿ ಎಡಿಟ್ ಮಾಡಿ ಹಾಕ್ತೀವಿ. ಬಟ್ ಅವಳ ಬ್ಲಾಗನ್ನಲ್ಲಿ ಎಡಿಟ್ ಮಾಡಿ ಹಾಕಬೇಕಂತಂದರೆ ಅದು ರಾಂಗ್ ಆಗಿದೆ ಅಂತ ಹೇಳಲಿಕ್ಕೆ ಅಮ್ಮ ಅಪ್ಪ ಜೊತೆಗಿಲ್ಲ. ಅವಳದು ಅಜ್ಜಿಗೆ ಗೊತ್ತಾಗೋದಿಲ್ಲ ಯಾವ ಥರ ಇವಳು ವ್ಲಾಗ್ ಮಾಡ್ತಾಳೆ ಅಂತ ಹೇಳಿ. ಅವಳು ಸಿಂಪ್ಲಿ ಅದನ್ನು ಅಪ್ಲೋಡ್ ಮಾಡ್ತಾಳೆ. ಅದು ವಿಡಿಯೋ ರಿಲೀಸ್ ಆದಮೇಲೆ ಗೊತ್ತಾಗೋದು ಅಪ್ಪ ಅಮ್ಮನಿಗೆ ಅವಳು ಮಾಡಿದ ರಾಂಗ್ ಅಂತ. ಅದಷ್ಟೊತ್ತಿಗೆ ತುಂಬ ಪೀಕ್ ಲೆವೆಲಿಗೆ ರೀಚ್ ಆಗಿರುತ್ತೆ ಅವಳದು ವಿಡಿಯೋ ವ್ಯೂಸ್, ಹಾಗೆ ಲೈಕ್ಸ್, ಕಮೆಂಟ್ಸ್ ಎಲ್ಲನೂ. ಸೊ ಹಾಗಾಗಿ ಅವಳು ಕಂಟಿನ್ಯೂ ಮಾಡ್ತಾ ಹೋಗ್ತಾಯಿದ್ಲು. ಇದು ನನ್ನ ಭಾವನೆ ಅವಳ ವಿಷಯದಲ್ಲಿ, ಆಯಿತಾ. ಹಾಗೆ ಅದಾದಮೇಲೆ
ರಕ್ಷಿತಾ ಬಾಂಬೆಗೆ ಹೋಗ್ತಾಳೆ, ಊರಿಗೆ ಬರ್ತಾಳೆ, ಬಾಂಬೆಗೆ ಹೋಗ್ತಾಳೆ, ಊರಿಗೆ ಬರ್ತಾಳೆ. ಅದು ಯಾಕಂತಂದರೆ ತಂದೆ ತಾಯಿಯಲ್ಲಿದ್ದಾರೆ, ತಂದೆ ತಾಯಿಯನ್ನು ನೋಡ್ಕೊಳ್ಳೋದು ಅವಳದು ಕರ್ತವ್ಯ. ಹಾಗೆ ಅಜ್ಜಿ ಇಲ್ಲಿದ್ದಾರೆ, ಅಜ್ಜಿ ಜೊತೆ ಇದ್ದು ನಮ್ಮ ತುಳುನಾಡನ್ನು ಆಸೆ ಮಾಡೋದು ಅವಳದು ಆಸೆ ಇದು. ಓಕೆ, ನಮ್ಮ ತುಳುನಾಡಿದ್ದ ಎಲ್ಲ ಒಂದು ವಿಚಾರನ ಇಡೀ ಜಗತ್ತಿಗೆ ತೋರಿಸ್ಬೇಕು ಅಂತ ಹೇಳೋದು ಅವಳ ಒಂದು ಒಳ್ಳೆಯ ಮನಸ್ಸಿದೆಯಲ್ಲ, ಅದು ಎಲ್ರಿಗೂ ಬರೋದಿಲ್ಲ. ಮತ್ತೊಂದು ವಿಚಾರ ನಾನು ಖಂಡಿಸ್ತೇನೆ, ಏನಂತಂದರೆ ಇಲ್ಲಿ ನಮ್ಮನ್ನು ಯೂಟ್ಯೂಬರ್ಸನ್ನು ತುಂಬ ಅಲ್ಲಗಳ್ದಿದ್ದಾರೆ. ಏನು ಅಂತಂದರೆ ಯೂಟ್ಯೂಬರ್ಸ್ 4 ದಿನ ಯೂಟ್ಯೂಬ್ ಚಾನಲ್ ಮಾಡಿದ ಕೂಡಲೇ ಸೆಲೆಬ್ರೇಟ್ ಅಂದರೆ ಲೈಕ್ ಪಾಪ್ಯುಲರ್ ಆಗಿಬಿಡ್ತೀರಿ ಅಂತ ಹೇಳಿ ಟ್ರೋಲ್ ಆದ ಕೂಡಲೇ ಅಥವಾ ಕಮೆಂಟ್ಸ್ ಕೆಟ್ಟದಾಗಿ ಕಮೆಂಟ್ಸ್ ಬಂದ ಕೂಡಲೇ ಟ್ರೋಲ್ ಆದ ಕೂಡಲೇ ಅವರು ತುಂಬ ಎತ್ತರಕ್ಕೆ ಹೋಗ್ತೀರಿ ಅಂತ ಹೇಳಿ. ಜಾನ್ವಿ ಮೇಡಮ್, ಸಾರಿ, ಇದು ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಏನು ಅಂತಂದರೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ನೀವು ಸೀರಿಯಲಲ್ಲಿ ಆ್ಯಕ್ಟಿಂಗ್ ಮಾಡ್ತಿದ್ದಾರೋ ಗೊತ್ತಿಲ್ಲ, ನಾನು ನಿಮ್ಮದು ವಿಡಿಯೋನೂ ನೋಡಿಲ್ಲ. ನಾನು ಆ್ಯಕ್ಚುಲಾಗಿ ನೋಡಿದ್ದು ಬರೀ ನಿನ್ನೆ ಇದರಲ್ಲಿ ಮಾತ್ರ, ಶೋನಲ್ಲಿ. ಜಾನ್ವಿ ಮೇಡಮ್, ನಿಮ್ಗೊಂದು ವಿಷಯ ಹೇಳ್ತೀನಿ. ಏನು ಅಂತಂದರೆ ಯೂಟ್ಯೂಬರ್ಸ್ ಹಿಂದೆ ಎಷ್ಟು ಅವ್ರು ಕಷ್ಟಪಡ್ತಾರೆ, ಆ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟಪಡ್ತಾರೆ ಅಂತ ಹೇಳಿ ಅವ್ರಿಗೆ ಮಾತ್ರ ಗೊತ್ತು. ಅದು ಯಾರಿಗೂ ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ. ಸೀರಿಯಲ್ ಆ್ಯಕ್ಟರ್ಸ್ ಒಂದು ಸೀರಿಯಲಲ್ಲಿ ವರ್ಕ್ ಮಾಡಿದರೂ ಅವರು ಸೆಲೆಬ್ರಿಟಿಗಳಾಗಿಬಿಡ್ತೀರಾ. ಒಂದು ಸೀರಿಯಲಲ್ಲಿ ಆ್ಯಕ್ಟಿಂಗ್ ಮಾಡಿದ್ರು ನೀವು ನೆಕ್ಸ್ಟ್ ಡೇ ಸೆಲೆಬ್ರಿಟಿಗಳಾಗಿ ನೆಕ್ಸ್ಟ್ ಯೂಟ್ಯೂಬ್ ಚಾನಲಿಗೆ ನೀವು ಬರೋದು. ನಾನು ನೋಡಿದ ಪ್ರಕಾರ ಹೌದಾ ಇಲ್ವಾ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಬಟ್ ಅದೇ ಒಂದು ಯೂಟ್ಯೂಬರ್ ಮೇಲೆ ಬರಬೇಕಂದ್ರೆ ಅಟ್ಲೀಸ್ಟ್ ಕಡಿಮೆ ಅಂತಂದರೆ 3ರಿಂದ 4 ವರ್ಷ ತನಕ ತಾಗ್ತದೆ. ಆ ಹುಡುಗಿದು ಫಸ್ಟ್ ವಿಡಿಯೋ ನೋಡಿ, ಆ ಮುಗ್ಧತೆ ನೋಡಿ, ಫಸ್ಟ್ ದಿನ ಅವ್ರು ಟೆರೆಸ್ ಮೇಲೆ ಇಷ್ಟು ಒಂದು ಫೀಲಿಂಗ್ ಅವಳು ಹೊರಗಡೆ ಹಾಕಿದಾಳೆ. ಟೆರೆಸ್ ಮೇಲೆ ಒಂದು ವಿಡಿಯೋ ಮಾಡಿದ್ರಲ್ಲಿ ಅಂತ ಹೇಳಿ, ನನ್ನ ಊರು ಇದು ಅಂತ ಹೇಳಿ. ನಾನು ಉಡುಪಿ ಅವಳೆ, ನಾನು ಯೂಟ್ಯೂಬರ್. ನಮಗೆ ನೋಡಿ, ನಮಗೀಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿನೂ ನಮಗೆ ವಾಟ್ ಈಸ್ ದ ಕಂಟೆಂಟ್ ಅಂತ ಹೇಳಿ ನೆಕ್ಸ್ಟ್ ಡೇಗೆ ನಾವು ಹುಡುಕೋ ಅಷ್ಟೊತ್ತರಲ್ಲೇ ನಮ್ಮದು ಅರ್ಧ ಆಯಾಸ ಮುಗ್ದಿರ್ತದೆ ಮೇ ಬಿ. ಬಟ್ ರಕ್ಷಿತಾ, ನನಗೆ ಗೊತ್ತಿಲ್ಲ ರಕ್ಷಿತನ ವಿಷಯದಲ್ಲಿ ಯಾಕೆ ಈ ಥರ ಕೆಟ್ಟದಾಗೆ ಮಾತಾಡ್ತಾ ಇದ್ದೀರಿ ಅಂತ ಹೇಳಿ. ಬಟ್ ರಕ್ಷಿತಾ ಅಂತ ಹೇಳಿದರೆ ಶೀ ಈಸ್ ಅ ಇನ್ನೋಸೆಂಟ್ ಗರ್ಲ್. ಅವಳನ್ನು ವೈಲ್ಡ್ ಕಾರ್ಡ್ ಎಂಟ್ರಿಲಲ್ಲಾದರೂ ಒಳಗಡೆ ಕರ್ಕೊಳ್ಳಿ ಅಂತ ಹೇಳಿ ನಾನು ಬಿಗ್ ಬಾಸಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಂದು ವಿಚಾರ, ಅಶ್ವಿನಿ ಗೌಡ ಅವರ ಮೆಚೂರ್ ಟಾಕ್ ನನಗೆ ತುಂಬಾ ಇಷ್ಟ ಆಯಿತು. ಮಲ್ಲಮ್ಮನಂತ ತುಂಬ ದೊಡ್ಡ ಏಜ್ ಅವರು ಇಲ್ಲಿದ್ದಾರೆ, ಹಾಗೆ ಒಂದು ಸಣ್ಣ ಹುಡುಗಿನೂ ಇರಲಿ, ಅವಳಿಂದನೂ ಕಲ್ತ್ಕೊಳ್ಳೋದು ತುಂಬಾ ಇರುತ್ತೆ ಅಂತ ಹೇಳಿ ಅವರು ತುಂಬಾ ಮೆಚೂರಾಗಿ ಮಾತಾಡಿದ್ದಾರೆ. ಯಾಕಂತಂದರೆ ಅವರಿಗೆ ಗೊತ್ತಿದೆ, 4 ದೇಶ ಸುತ್ತಿ ಗೊತ್ತಿದೆ, 4 ಊರು ಸುತ್ತಿ ಗೊತ್ತಿದೆ, 4 ದೇಶ ಸುತ್ತಿ 4 ಕೋಶ ಓದಿದವರಿಗೆ ತಿಳುವಳಿಕೆ ಜಾಸ್ತಿ ಅಂತೆ. ಸೊ ಇದು ಅವರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಯಾಕಂತಂದರೆ ನಾನು ಎಕ್ಸಾಕ್ಟ್ ನಿನ್ನೆ ನೋಡಿದ್ದೀನಿ, ರಕ್ಷಿತಾ ಶೆಟ್ಟಿನ ಹೊರಗಡೆ ಕಳಿಸುವ ವಿಡಿಯೋದಲ್ಲಿ ಅಶ್ವಿನಿ ಮೇಡಮ್ ಇರಲೇ ಇಲ್ಲ. ಅವರು ಕೂತ್ಕೊಂಡು ಅವರನ್ನು ಕರೆಕ್ಟಾಗಿ ಬಿಗ್ ಬಾಸ್ ಕ್ಯಾಮರಾದಲ್ಲಿ ತೋರಿಸಿದ್ದಾರೆ. ಅವರು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ರು, ಸೈಲೆಂಟಾಗಿ ಒಬ್ಬರೇ ಕೂತ್ಕೊಂಡು. ಅದನ್ನು ಯಾರೆಲ್ಲ ಗಮನಿಸಿದಾರ ಗೊತ್ತಿಲ್ಲ ನನಗೆ, ಬಟ್ ನಾನು ಗಮನಿಸಿದ್ದೇನೆ. ಯಾಕಂದರೆ ಅವರಿಗೆ ತುಂಬ ಹರ್ಟ್ ಆಗಿದೆ. ಯಾಕಂತಂದರೆ ಬಿಗ್ ಬಾಸ್ ಮನೆ ಅಂತ ಹೇಳೋದು ಎಲ್ಲರ ಕನಸದು, ಗೊತ್ತಾಯ್ತಾ? ಅದು ಎಲ್ರಿಗೂ ಚಾನ್ಸ್ ಸಿಗೋದಿಲ್ಲ. ಕೆಲವರು ಹೇಳ್ಬೋದು ಅದು ಕೊಟ್ಟು ರಿಯಾಲಿಟಿ ಶೋ, ಅದು ಒಳ್ಳೆಯದಿಲ್ಲ, ಅದು ಹಾಗೆ ಹೀಗೆ, ಅದು ಏನು ಟೈಮ್ ಪಾಸ್, ಅದು ಜಗಳ ಮಾಡಲಿಕ್ಕೆ ಅಂತ ಇರೋ ಒಂದು ವೇದಿಕೆ ಅಂತ ಹೇಳಿ. ಎಸ್, ಜಗಳ ಮಾಡಲಿಕ್ಕೆ ಅಂತ ಇರೋ ವೇದಿಕೆ ಅಂತ ಹೇಳಿ ನನಗೂ ಅನಿಸ್ತಾ ಇತ್ತು. ಬಟ್ ಯಾವಾಗ ನಮ್ಮ ರಕ್ಷಿತಾ ಆ ಫೀಲ್ಡಿಗೆ ಎಂಟ್ರಿ ಕೊಟ್ಲ, ಆವಾಗ ನನಗೆ ಅನಿಸುತ್ತೆ ಈ ಸತಿ ಬಿಗ್ ಬಾಸ್ ಚೆನ್ನಾಗಿರ್ಬೋದು, ಎಂಟರ್ಟೈನ್ಮೆಂಟ್ ಇರ್ಬೋದು. ಯಾಕಂತಂದರೆ ನಮ್ಮ ಹುಡುಗಿ ಹೋಗಿದ್ದಾಳೆ, ನಗ್ಸ್ತಾಳೆ ಎಲ್ಲರನ್ನು ಅಂತ ಹೇಳಿ. ಬಟ್ ತುಂಬಾ ಇದಾಗಿದ್ಲು, ಏನು ಅಂತಂದರೆ ನರ್ವಸ್ ಆಗಿದ್ಲು ಅವಳು. ನನಗೆ ನಿಜವಾಗ್ಲೂ ಫಸ್ಟ್ ಡೇ ಸ್ವಲ್ಪ ನೋಡಿದೆ, ನಾನು ಅವಳದು ಎಂಟ್ರಿ ಎಲ್ಲ ಇದ್ದಿದ್ದು ನೋಡಿ ನನಗೆ ತುಂಬಾ. ನಾನು ನೆಕ್ಸ್ಟ್ ಡೇ ನಿನ್ನೆ ಯೂಟ್ಯೂಬಲ್ಲೂ ಸರ್ಚ್ ಮಾಡಿದ್ದೀನಿ ಅವಳದು ವೀಡಿಯೋಸನ್ನು. 2 ಚಾನಲ್ ಅವರು ಯಾರೋ ರಿಲೀಸ್ ಮಾಡಿದರು ಅದನ್ನು. ಏನು ಅಂತಂದರೆ ಅವಳು ತುಂಬಾ ನರ್ವಸ್ ಆಗಿದ್ಲು. ಅದರಲ್ಲಿ ಸುದೀಪ್ ಸರು ಮೀನು ಸಾರು ಹೇಗೆ ಮಾಡ್ತೀರಾ, ಶುಗರ್ ಹಾಕ್ತೀರಾ ಅದಕ್ಕಂತ ಕೇಳಿದ ಕೂಡಲೇ ತುಂಬಾ ನರ್ವಸ್ ಆಗಿ ಮಾತಾಡಿದ್ದಾಳೆ. ಸೊ ಅದು ಅವಳ ಇನೋಸೆನ್ಸಿ ನೋಡಿ. ಅಹಂಕಾರ ದರ್ಪ ಇರೋರು ಆ ಮನೆಗೆ ಸೂಟಲ್ಲ. ಯಾರು ಎಲ್ಲರನ್ನು ಹೊಂದ್ಕೊಂಡು ಹೋಗ್ತಾರಲ್ವ ಅವರು ಸೂಟ್ ಆ ಮನೆಗೆ, ಅವ್ರು ಮಾತ್ರ ಆ ಮನೇಲಿ ಇರಬೇಕು. ಸುದೀಪ್ ಸರೇ ಇರಲಿ, ಬಿಗ್ ಬಾಸೇ ಇರಲಿ, ನಿಮ್ಮ ಆಯ್ಕೆ ನಮಗೆ ಬೇಕಾಗಿರೋದು. ಇಡೀ ಕರ್ನಾಟಕದ ಜನತೆ ನೋಡ್ತಾ ಇರೋದು ನಿಮ್ಮ ಆಯ್ಕೆನ. ನಮಗೆ ಒಂಟಿ ಜಂಟಿ ಅವರ ಆಯ್ಕೆ ಬೇಡ, ನಮಗೆ ಬೇಕಾಗಿರೋದು ನಿಮ್ಮ ಆಯ್ಕೆ ಅಷ್ಟೇ. ನಾನು ಹೇಳ್ತಿರೋದು ಇಷ್ಟೇ ಕಾರಣಕ್ಕಾಗಿ. ಏನು ಅಂತಂದರೆ ಯಾವುದೇ ಒಂದು ವ್ಯಕ್ತಿತ್ವನ ನಾವು ಡೌನ್ ಮಾಡಿ ಮಾತಾಡೋದು ಬೇಡ. ಯಾರೇ ಇರಲಿ, ಫಿಲ್ಮ್ ಆ್ಯಕ್ಟರ್ಸ್ ಇರಲಿ, ಸೀರಿಯಲ್ ಆ್ಯಕ್ಟರ್ಸ್ ಇರಲಿ, ಅಥವಾ ಯೂಟ್ಯೂಬರ್ಸೇ ಇರಲಿ, ಅವರವರು ಕೆಲಸ ಮಾಡೋದ್ರ ಕಷ್ಟ ಏನು ಅಂತ ಹೇಳಿ ಅವ್ರಿಗೆ ಗೊತ್ತಿರುತ್ತೆ, ಗೊತ್ತಾಯ್ತಾ? ಅವರವರದ್ದು ಕೆಲಸದ ಹಿಂದೆ ಅವ್ರು ಎಷ್ಟು ಪ್ರೀ ವರ್ಕ್ ಮಾಡ್ತಾರೆ ಅಂತ ಹೇಳಿ ಅದಷ್ಟೇ ಗೊತ್ತಿದ್ರೆ ಸಾಕು. ಮತ್ತೊಬ್ಬರು ನೀವು ಯೂಟ್ಯೂಬಿಂದ ಬಂದವರು, ಧನ್ರಾಜ್ ಅವರು ಯೂಟ್ಯೂಬಿಂದನೇ ಬಂದಿದ್ದು. ಯಾಕೆ ಅವರು ಸರ್ವೈವ್ ಆಗಲಿಲ್ವಾ ಬಿಗ್ ಬಾಸಲ್ಲಿ?
ಅದು ಯಾಕೆ ಈ ಹುಡುಗಿ ಅಂತಂದರೆ ಅಷ್ಟು ತಾತ್ಸಾರ ಮಾಡಿ ಮಾತಾಡ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ. ಬಟ್ ನಾನು ಒಂದು ಹೇಳ್ತೇನೆ, ಅವಳ ಪ್ಲೇಸಲ್ಲಿ ನಾವಿರ್ತಿದ್ರು ನಮಗೆ ಇಷ್ಟೇ ಹರ್ಟ್ ಆಗ್ತಾ ಇತ್ತು. ಬಟ್ ಆ ಹುಡುಗಿ ಒಂದು ರೆಸ್ಪೆಕ್ಟ್ ನೋಡಿ, ಇದು ನಮ್ಮ ತುಳುನಾಡಿನ ಮಕ್ಕಳಿಗೆ ಮಾತ್ರ ಬರೋದು, ಬೇರೆ ಯಾರಾದರೂ ಅಲ್ಲಿ ಗಲಾಟೆ ಮಾಡಿ ಬರ್ತಾಯಿದ್ರು. ನಿಜವಾಗ್ಲೂ ಒಳಗಡೆ ಕರೆದು ಹೊರಗಡೆ ಹಾಕ್ಬೇಕಂದ್ರೆ ಆ ಹುಡುಗಿ ಇಷ್ಟು ಮರ್ಯಾದೆ ಕೊಟ್ಟು ಸ್ಟೇಜಿಂದ ಕೆಳಗಡೆ ಇಳ್ಕೊಂಡು ಬಂದಿದೆ, ಮನೆಯಿಂದ ಹೊರಗಡೆ ಬಂದಿದೆ ಅಂತಂದರೆ ಪರವಾಗಿಲ್ಲ. ನಾನು ಇವತ್ತು ಹೋಗ್ತಾ ಇದ್ದೀನಿ, ನಾಳೆ ಬೇರೆ ಇನ್ನೊಬ್ಬರು ಬರ್ತಾರೆ, ನಾಳೆ ನೀವು ಬರ್ತೀರಾ, ಇವತ್ತು ನಾನು ಹೋಗ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿ ಕೈ ಮುಗಿದು ಬಂದಾಳೆ ಅವಳು. ಆ ಇನ್ನೋಸೆನ್ಸೇ ರಕ್ಷಿತಾ, ಗೊತ್ತಾಯ್ತಾ. ಮತ್ತೊಂದು ಏನು ಅಂತಂದರೆ ರಕ್ಷಿತಂದು ನಾನು ಬ್ಲಾಗಲ್ಲಿ ನೋಡಿದ್ದೀನಿ. ಏನು ಅಂತಂದರೆ ಅವಳು ಹೋಗುವಾಗ ಯಾವ ಥರ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದಾಳೆ, ಅವಳ ಮುಖದಲ್ಲಿದ್ದ ಖುಷಿ ಇದೆಯಲ್ಲ, ಅದು ನಿಜವಾಗ್ಲೂ ಹೇಳ್ತೀನಿ ಎಷ್ಟು ಕೋಟಿ ಕೊಟ್ಟರೂ ಸಾಕಾಗೋದಿಲ್ಲ. ಮತ್ತೊಂದು ಅವಳ ಅಮ್ಮ ಯಾವ ಬ್ಲಾಗಲ್ಲೂ ಕಾಣಿಸ್ಕೊಳ್ಳೋದಿಲ್ಲ, ತುಂಬಾ ಕಡಿಮೆ. ಮುನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಕಾಣಿಸ್ಕೊಳ್ತಾ ಇದ್ರು. ಬಟ್ ರಕ್ಷಿತನ ಬ್ಲಾಗಲ್ಲಿ ಯಾವುದೂ ಇರಲಿಲ್ಲ ಅವರು. ಬಟ್ ಅಂಥವರು ಒಂದು ಆ ಮಗಳಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಇವಾಗ ಅಂತಂದರೆ ಎಣಿಸಿ ನೀವು ರಕ್ಷಿತಾ ಯಾವ ಮಟ್ಟಿಗೆ ಒಂದು ಯಶಸ್ಸನ್ನು ನೋಡಿದಾಳೆ ಅಂತ. ಮತ್ತು ಎಂಟ್ರಿ ಕೊಟ್ಟರೆ ನಮಗೆ ಖುಷಿ, ಇಲ್ಲ ಅಂತಂದರೆ ನಮ್ಮ ರಕ್ಷಿತಾ ನಮ್ಮ ಯೂಟ್ಯೂಬಿಗೆ ಯಾವತ್ತೂ ಅವಳು ಬಿಗ್ ಬಾಸೇ ನಮಗೆ. ಸೊ ಯಾರೆಲ್ಲ ಇದಕ್ಕೆ ಈ ಮಾತಿಗೆ ಒಪ್ತೀರಾ ಎಲ್ಲರೂ ನನಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.